ಚುನಾವಣೆಯ ಸಂದರ್ಭದಲ್ಲಿ ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ಸಿರವಾರ ಹೋಬಳಿ ಗಣದಿನಿಯ ಸರ್ವೆ ನಂಬರ್ 33/1ರಲ್ಲಿ ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ಎಕರೆಗೆ 36 ಲಕ್ಷದ ರೂಪಾಯಿ. ಹಾಗೆ ಒಟ್ಟು 4 ಎಕರೆ 31 ಗುಂಟೆ ಜಮೀನನ್ನ ಅವರು ಖರೀದಿ ಮಾಡಿದ್ದಾರೆ ಮಗನ ಹೆಸರಲ್ಲಿ. ಗಣದಿನಿ ಗ್ರಾಮದ ಬಸನಗೌಡ ಸಿದ್ದನಗೌಡ ಎಂಬುವರಿಂದ ಖರೀದಿ ಮಾಡಿದ್ದಾರೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಿರಾಣಿ. ಎಸ್ ಮಂಜುನಾಥ್, ಈಗ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಇವರು ಖರೀದಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಹೆಸರಲ್ಲಿ ಎಲ್ಲೂ ಮಾಡ್ಕೊಂಡಿಲ್ಲ, ಬದಲಾಗಿ ಸಂಬಂಧಿಕರ ಹೆಸರು ಮತ್ತು ಯಾರ್ಯಾರು ಪರಿಚಯಸ್ಥರಿದ್ದಾರೋ ಅವ್ರ ಹೆಸರಲ್ಲಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವ್ರು ಎಲ್ಲಿಂದ ಆಸ್ತಿ ಖರೀದಿ ಮಾಡಿದ್ದಾರೋ ಅವ್ರಿಗೂ ಕೂಡ ಸಂಕಷ್ಟ, ಜೊತೆಗೆ ಯಾರ ಹೆಸರಲ್ಲಿ ಇವ್ರು ಆಸ್ತಿ ಮಾಡಿಟ್ಟಿದ್ದಾರೋ ಅವ್ರಿಗೂ ಕೂಡ ಸಂಕಷ್ಟ ಅಲ್ವಾ? ಹೌದು ದಿವ್ಯಾ, ಏನು ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ಅಂತಂದರೆ ಈಗಾಗಲೇ ಏನು ದದ್ದಲ್ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಏನು ಇಡಿ ಮತ್ತು IT ಸುಳಿಯಲ್ಲಿ ಸಿಲುಕಿರುವಂತಹ ಸಂದರ್ಭದಲ್ಲಿನೇ ಇದೀಗ ದದ್ದಲ್ ಅವರ ವಿರುದ್ಧ ಮತ್ತೊಂದು ಗಂಭೀರ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಇದೇನು ಅಂತ ಹೇಳಿದ್ರೆ, ಮೊನ್ನೆ ಅಷ್ಟೇ ಏನು ಯಲಹಂಕದ ಒಂದು ದದ್ದಲ್ ಅವರ ನಿವಾಸದಲ್ಲಿ ಸಾಕಷ್ಟು 2 ದಿನಗಳ ಕಾಲ ಅಂತಂದರೆ ಇಡಿ ಅಧಿಕಾರಿಗಳು ತೀವ್ರ ಪರಿಶೀಲನೆ ನಡೆಸಿ ಮನೆಯ ಇಂಚಿಂಚು ಹುಡುಕಾಟವನ್ನು ನಡೆಸಿ ಇವರ ಜಮೀನು ಮತ್ತು ಕೆಲವೊಂದು ಪತ್ರಗಳು ಏನೇನೆಲ್ಲ ಸಿಕ್ತು ಅದೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡು ಮತ್ತು ಅವರ ಮನೆಯಲ್ಲೇ ಇದ್ದಂತಹ ಅವರ ಹೆಂಡತಿಯ ದದ್ದಲ್ ಅವರ ಹೆಂಡತಿಯ ತಮ್ಮನನ್ನು ಕೂಡ ಕಾರ್ತಿಕ್ ಎಂಬಾತನನ್ನು ಇಡಿ ಅಧಿಕಾರಿಗಳು ಅಂತಂದರೆ ವಶಕ್ಕೆ ಪಡೆದುಕೊಂಡು ಶಾಂತಿನಗರದ ಒಂದು ಇಡಿ ಕಚೇರಿಗೆ ತಂದು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಮತ್ತು ಇದೀಗ ಅಂತಂದರೆ ವಿಸ್ತಾರ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿರುವಂತಹ ಕೆಲವೊಂದು ದಾಖಲೆಗಳು ಅಂತ ಹೇಳಿದ್ರೆ, ದದ್ದಲ್ ಅವರು ಏನು ಈ ಒಂದು ಅಕ್ರಮದಲ್ಲಿ ಅಕ್ರಮ ವರ್ಗಾವಣೆ ಹಣ ವರ್ಗಾವಣೆ ಏನಾಗಿತ್ತು, ಇಲ್ಲಿ ಬಂದಂತಹ ತಮಗೆ ಸಿಕ್ಕಂತಹ ಹಣದಿಂದ ಏನಂತಂದರೆ ರಾಯಚೂರು ಸುತ್ತಮುತ್ತ ಏನಂತಂದರೆ ಸಾಕಷ್ಟು ಜಮೀನನ್ನು ಬೇನಾಮಿ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಿಳಿದು ಬರ್ತಾ ಇರುವಂಥದ್ದು. ಇಲ್ಲಿ ಏನಂತಂದರೆ ಅವರ ಆಪ್ತರು, ಪರಿಚಯಸ್ಥರು ಮತ್ತು ಸಂಬಂಧಿಕರು ಯಾರ್ಯಾರಿದ್ದಾರೋ ಅವರ ಹೆಸರಲ್ಲಿ ಏನಂತಂದರೆ 5 ಎಕರೆ, 10 ಎಕರೆ, 100 ಎಕರೆ ಈ ರೀತಿಯಾಗಿ ಸುಮಾರು ಒಂದು 150ರಿಂದ 170-80 ಎಕರೆವರೆಗೂ ಅಂತಂದರೆ ದದ್ದಲ್ ಅವರು ಆಸ್ತಿಯನ್ನು ಖರೀದಿ ಮಾಡಿರುವಂತಹ ಒಂದು ಮಾಹಿತಿ ಈಗ ಬರ್ತಾ ಇರುವಂಥದ್ದು. ರಾಯಚೂರಿನ ಏನಂತಂದರೆ ಸುತ್ತಮುತ್ತ ಈಗಾಗಲೇ ಆಸ್ತಿಯನ್ನು ಖರೀದಿ ಮಾಡಿರುವಂತಹ ದಾಖಲೆಗಳು ಕೂಡ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು. ಏನು ಯಾಪಲ್ ದಿನಿ ಅನ್ನುವಂತಹ ಗ್ರಾಮ ಇದೆ, ಸರ್ವೆ ನಂಬರ್ 287ರಲ್ಲಿ 2 ಎಕರೆ 5 ಗುಂಟೆ ಅಂತಂದರೆ ಬಸವರಾಜ್ ಅನ್ನುವಂಥವರ ಹೆಸರಿನಲ್ಲಿ ಈ ಹಣ ವರ್ಗಾವಣೆ ಆದ ಬಳಿಕ ಅಂತಂದರೆ 25/6ನೇ ತಿಂಗಳ 6ನೇ ತಾರೀಕು ಅಂತಂದರೆ ಈ ಒಂದು ಜಮೀನನ್ನು ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಮತ್ತು ಅದೇ ರೀತಿಯಾಗಿ ಅಂತಂದರೆ ಕೃಷ್ಣ ನಾಯಕ್ ಎನ್ನುವರ ಹೆಸರಲ್ಲಿ ಅಂತಂದರೆ ಸರ್ವೆ ನಂಬರ್ 290ರಲ್ಲಿ 5 ಎಕರೆ ಅಂತಂದರೆ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಅದೇ ರೀತಿ ಏನು ಕೃಷ್ಣ ನಾಯಕ್ ಅವರ ಹೆಸರಲ್ಲೇ ಮತ್ತು 3 ಎಕರೆ 34 ಗುಂಟೆ ರಿಜಿಸ್ಟ್ರೇಷನ್ ಆದರೆ ಮತ್ತೆ ಇದೇ 25ನೇ ತಾರೀಕು 6ನೇ ತಿಂಗಳಲ್ಲಿ ಅಂತಂದರೆ ಬಸವರಾಜ್ ಅನ್ನುವಂಥವ್ರ ಹೆಸರಿನಲ್ಲಿ ಇದೇ ಯಾಪಲ್ ದಿನಿ ಅನ್ನುವಂತಹ ಒಂದು ರಾಯಚೂರು ಜಿಲ್ಲೆ ಮತ್ತು ರಾಯಚೂರು ತಾಲೂಕಿಗೆ ಬರುವಂಥ ಜಾಗದಲ್ಲಿ ಅಂತಂದರೆ ಜಮೀನು ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಹಾಗೆ ರಾಯಚೂರಿನ ಏನು ಗೋನಾಳ ಗ್ರಾಮದಲ್ಲಿ 5 ಎಕರೆ 22 ಗುಂಟೆ ಅಂತಾರೆ ಮಲ್ಲಿಕಾರ್ಜುನ ಎನ್ನುವಂಥವ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆದರೆ, ಅದೇ ರೀತಿಯಾಗಿ ಯಲ್ಕಾಪುರ್ ಅನ್ನುವಂತಹ ಗ್ರಾಮದಲ್ಲಿ ಶರಣಗೌಡ ಎನ್ನುವಂಥವ್ರ ಹೆಸರಲ್ಲಿ 2 ಎಕರೆ ಜಮೀನು ಇಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ. ಮುಖ್ಯವಾಗಿ ಇಲ್ಲಿ ಅಂತಂದರೆ ರಾಯಚೂರು ತಾಲೂಕಿನ ಏನು ಗಲಗಲ ಗ್ರಾಮದಲ್ಲಿ 100 ಎಕರೆ ಜಮೀನನ್ನು ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಅದು ಆಂಜನೇಯಪ್ಪ ಹುಲಿನಾಯಕ್ ಎನ್ನುವರ ಹೆಸರಲ್ಲಿ. ಈ ಆಂಜನೇಯಪ್ಪ ಹುಲಿನಾಯಕ್ ಎನ್ನುವರು ಚನ್ನಬಸಪ್ಪ ಏನು ಈ ದದ್ದಲ್ ಅವರ ಪಿ ಆಗಿರುವಂತಹ ಚನ್ನಬಸಪ್ಪ ಅನ್ನುವರ ಸಹೋದರ ಆಗಿರುವಂಥದ್ದು. ಅದಕ್ಕೆ ಅಂತಂದರೆ ಇಲ್ಲಿ ಬಹಳ ಏನಂತಂದರೆ ಸಂಶಯ ವ್ಯಕ್ತ ಆಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅವರು ಅಂತಂದರೆ ಬಡತನದಲ್ಲಿ ಇರುವಂಥವ್ರು ಅಂತಕ್ಕಂತಹ ಒಂದು ಮಾಹಿತಿ ಕೇಳಿಬರ್ತಾ ಇರುತ್ತದೆ. ಮತ್ತು ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಜಮೀನನ್ನು ಖರೀದಿ ಮಾಡೋದಕ್ಕೆ ಇವರ ಹತ್ರ ಹಣ ಎಲ್ಲಿಂದ ಬಂತು ಮತ್ತು ಎಲ್ಲಿಂದ ತಂದು ಇವರು ಹಣವನ್ನು ತಂದು ಜಮೀನನ್ನು ಖರೀದಿ ಮಾಡಿದ್ರು ಅಂತಕ್ಕಂಥರ ಬಗ್ಗೆ ಕೂಡ ಈಗಾಗಲೇ ಅಂತಂದರೆ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿ ತಿಳಿದು ಬರ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಏನು ಬೆಂಗಳೂರು ಸೇರಿದಂತೆ ರಾಯಚೂರು ಆಗಿರ್ಬೋದು ವಿವಿಧೆಡೆ ಅಂತಂದರೆ ಸುಮಾರು 150ರಿಂದ 200 ಎಕರೆ ಅಂತಂದರೆ ಜಮೀನನ್ನು ಖರೀದಿ ಮಾಡಿದ್ದಾರೆ ಈ ಒಂದು ದುಡ್ಡಿನಲ್ಲಿ ಅನ್ನೋಂಥ ಮಾಹಿತಿ ಬರ್ತಾ ಇರುವಂಥದ್ದು. ಒಂದು ವೇಳೆ ಇದೇನಾದರೂ ಸಾಬೀತಾದರೆ ದದ್ದಲ್ ಅವರಿಗೆ ಈ ಒಂದು ಬಹುಕೋಟಿ ಹಗರಣದೊಂದಿಗೆ ಈ ಬೇನಾಮಿ ಆಸ್ತಿಯ ಒಂದು ಏನು ಬೇನಾಮಿ ಆಸ್ತಿಯ ಒಂದು ಇದು ಕೂಡ ಅಂತಂದರೆ ಸಾಕಷ್ಟು ಉರುಳಾಗುವಂಥ ಇರುವಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.